ಯಾವುದೋ ಹುಡುಗಿ ಜಿ ಟಿಲಿ ಹುಡುಗಿ ಅಲ್ಲಿ ನೋಡಿ ಅಲ್ಲಿ ಕ್ಲಾಸಿಕ್ ಆಗಿದೆ. ವೆನ್ ಯು ಕಂಪೇರ್ ವಿತ್ ಬ್ಲೂ ಆರ್ಮರ್ ಟು ಬ್ಲೂ ಆರ್ಮರ್ ಕನೆಕ್ಷನ್ ಆಲ್ಸೋ. ನಾವು ಲಾಸ್ಟ್ ಏನಿದು ಯಪ್ಪ ಅಂದರೆ ಒಂಥರ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಕೆಲವರು ಅದೇನು ಚಪ್ಪಲಿ ಶೋಕಿನ ಗೊತ್ತಿಲ್ಲ, ಮಾಮೂಲಿ ಕ್ರಾಕ್ಸ್ ಚಪ್ಪಲಿ ನೈಟ್ ಪ್ಯಾಂಟು ಯೂಸ್ ಮಾಡ್ತಾ ಇದ್ದೀನಿ. ಅಲ್ಯೂಮಿನಿಯಂ ಬಾಕ್ಸು ಇದನ್ನೇ ಫಸ್ಟ್ ಟೈಮ್ ನಾವು ಹಾಕ್ಸಿದ್ವಿ ಇನ್ಸ್ಟಾಲೇಷನ್ ಅಂತ. ಸೋಫಾರ್ ಚೆನ್ನಾಗಿದೆ, ಒಳ್ಳೆ ಲಗೇಜ್. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ವಿಂಟರ್ದು ಕೊನೆಯ ರೈಡು ಮಂಗಳೂರು ಕಡೆಗೆ ಹೊಟ್ಟಿದ್ದೀವಿ. ಬಂದ್ಬಿಟ್ಟು ನಮ್ಮದು ಫುಲ್ ಬ್ಯಾಡ್ಮಿಂಟನ್ ಗ್ಯಾಂಗ್ ಇದೆ. F250 ಹಿಮಾಲಯನ್ನು, ರೆಂಟರು, ಒಂದು ಎಕ್ಸ್ಪಲ್ಸು, ಪಲ್ಸರು, ಒಂದು F250 250. ಆಲ್ಮೋಸ್ಟ್ ವಿಲ್ ಬಿ ಟಾಕಿಂಗ್ ಅರೌಂಡ್ ಒಂದು 800 ಕಿಲೋಮೀಟರ್ಸ್ ಕವರ್ ಮಾಡ್ತೀವಿ ಈ ರೈಡಲ್ಲಿ. ಸಿಕ್ಕಾಪಟ್ಟೆ ಫಾಗ್ ಇರುತ್ತೆ ಮುಂದಕ್ಕೆ. ಒಂದು ಎಕ್ಸ್ಪಲ್ಸ್ ಇದೆ ಅಲ್ಲಿ ಗಾಡಿ. ಸೊ ಸ್ನೇಹಿತರೆ, ಇಡೀ ಸೇವೆಯಲ್ಲಿ ನೆಕ್ಸ್ಟು ನಮ್ಮದೊಂದು ಸ್ಟಾಪ್ ಇದೆ. ನನ್ನ ಲಗೇಜ್ ಸೆಟಪ್ ನೀವು ನೋಡ್ಬೋದು. ಫಸ್ಟ್ ಟೈಮ್ ಆ್ಯಕ್ಚುಲಿ ನಂದು ಟಾಪ್ ಬಾಕ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಅಲ್ಯೂಮಿನಿಯಂ ಬಾಕ್ಸು. ಇದನ್ನೇ ಫಸ್ಟ್ ಟೈಮ್ ನಾವು ಹಾಕ್ಸಿದ ಮೇಲೆ ಇನ್ಸ್ಟಾಲೇಷನ್ ಅಂತ ರೈಡ್ ಹೋಗ್ತಾ ಇರೋದು. ಸೋಫಾರ್ ಚೆನ್ನಾಗಿದೆ, ಒಳ್ಳೆ ಲಗೇಜ್ ಸ್ಪೇಸ್ ಇದೆ. ಸ್ನೇಹಿತರೆ, ಫೈನಲಿ ಸಿಟಿ ಎಲ್ಲ ಕ್ರಾಸ್ ಮಾಡಿದ್ದೀವಿ. ಏನು ಪ್ರಾಬ್ಲಮ್ ಅಂದರೆ 3 ಡೇಸ್ ರಜಾ ಇದೆಯಲ್ಲ. ಇವತ್ತು ಡಿಸೆಂಬರ್ 23, ಒಂದು ಲಾಂಗ್ ಆಫ್ ಇದೆ. ಸೊ ಅದರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಹೋಪ್ಫುಲಿ ವಿಲ್ ಗೆಟ್ ಥ್ರೂ. ಸಕ್ಕತ್ತಾಗಿದೆ ಫಾಗ್. ಹೌದು, ಸಖತ್ತಾಗಿದೆ. ಬೈಕರ್ಸ್ಗೆ ಹಾಸನ ಹೈವೇ ಮಾಡಿಸಿದ್ದ ಹೈವೇ ಕಂಪೇರ್ಡ್ ಟು ಮೈಸೂರು ಹೈವೇ. ಬಿಕಾಸ್ ಮೈಸೂರು ಹೈವೇಲಿ ಏನಾಗ್ಬಿಟ್ಟಿದೆ, ಹಂಪ್ಗಳು ಜಾಸ್ತಿ, ಮಜಾ ಮಾಡೋಕ್ಕಾಗಲ್ಲ. ಮಜಾ ಅಂದರೆ ಗಾಡಿ ಪೀಸ್ಫುಲ್ಲಾಗಿ ಹೊಡೆಯೋಕ್ಕೆ ಆಗಲ್ಲ. ಮಜಾ ಅಂದಿದ ತಕ್ಷಣ ಇಲ್ಲಿ ಬಂದು ಯಾರೋ ಏನೋ IRCC ಗಾಡಿ ತಂದು ಸ್ಪೀಡ್ ಚೆಕ್ ಮಾಡಬೇಕು ಅಂತಲ್ಲ, ಒಂದು ರೋಡಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ ಅಷ್ಟೇ ಪೀಸ್ಫುಲ್ಲಾಗಿ. ಅದರಿಂದ ನಾವು ಲಾಸ್ಟ್ ಟೈಮು ಅಷ್ಟೇ ವಾಪಸ್ ಬರಬೇಕಾದ್ರೆ, ಕೊಡಗುವಿಂದ ಬರಬೇಕಾದ್ರೆ ಲಾಂಗ್ ಆದರೂ ಪರವಾಗಿಲ್ಲ ಅಂತ ಹಾಸನ ಹೈವೇ ಮೇಲೆ ಬಂದ್ವಿ. ಆ್ಯಕ್ಚುಲಿ ಅದು ತುಂಬ ಲಾಂಗ್ ಇತ್ತು. ನಾನು ಹಿಂದೆ ಒಂದು ಭುಜ ಬರ್ತಾಯಿದೆ, ಸೌಂಡ್ ನೋಡಿ. ಇವನು ಯಾರು ಹಯಭುಜದಲ್ಲಿ ನೈಟ್ ಪ್ಯಾಂಟ್ ಹಾಕೊಂಡು ಹೊಡಿತಾವನೆ. ಯಾವುದೋ ಹುಡುಗಿ ಜಿ ಟಿಲಿ ಹುಡುಗಿ, ಒಂದು ಹುಡುಗಿ ಅಲ್ಲ, ಹಯಭುಜದ ನೋಡಿದ್ರ ನೈಟ್ ಪ್ಯಾಂಟು ಜರ್ಸಿ. ನಾನು ಹಯಭುಜನ ಫಾಲೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ಹುಡುಗಿ ರೈಡರು, ಮುಂದ್ಗಡೆ ಒಂದು ಭುಜ, ಡ್ಯುವೆಲ್ ರೈಡ್. ಆದರೆ ನಂಗೊಂದು ಆಶ್ಚರ್ಯ, 20 ಲಕ್ಷದ ಬೈಕ್ ತೊಗೋತಾರೆ, ಒಂದೊಳ್ಳೆ ಜಾಕೆಟ್ ಹಾಕೊಳಕ್ಕಾಗಲ್ವಾ ಅಂತ. ಅಂದರೆ ಮೇ ಬಿ ಶಾರ್ಟ್ ರೈಡ್ ಅಂತ ಬಂದಿರ್ಬೋದು. ಓಹೋ, ನವಿಲ್ಗಳು ನೋಡಿ ಅಲ್ಲಿ, ಏನು ಸಕ್ಕತ್ತಾಗಿದೆ ಸ್ನೇಹಿತರೆ ವೆದರ್ ಇದು. ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇನ್ನೇನು ಫೆಬ್ರವರಿ ಮುಗೋಕ್ಕಿಂತ ಮುಂಚೆ ನಾವು ರೈಡ್ ಮಾಡಿದ್ರೆ ಮಾಡ್ದಂಗೆ. ಅದಾದಮೇಲೆ ಆಬ್ವಿಯಸ್ಲಿ ನೀವು ನೋಡ್ಬೋದು, ಮರ ಎಲ್ಲ ಆಲ್ರೆಡಿ ಎಲೆ ಉದುರುತ್ತಾ ಇದೆ. ಸೊ ಇನ್ನು ಏಪ್ರಿಲ್, ಮೇ, ಜೂನು ಫುಲ್ಲು ರೆಸ್ಟು, ಮತ್ತೆ ಮಾನ್ಸೂನ್ ರೈಡ್ ಸ್ಟಾರ್ಟು. ಅಲ್ಲಿ ನೋಡಿ ಅಲ್ಲಿ ಅಲ್ಲೊಂದು ಕಡೆ ನವಿಲ್ಗಳಿತ್ತು ಸ್ನೇಹಿತರೆ, ಸಿಕ್ಕಾಪಟ್ಟೆ ನವಿಲ್ಗಳು. ಆಮೇಲೆ ಇನ್ನೊಬ್ಬರು ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ, ನಾವು ಗಂಗಾಟಿಕಲ್ ರೈಡ್ ಕುದುರೆಮುಖ ರೀಲ್ಸ್ ಮೇಲೆ ಹೆಂಗೆ ಹೋಗೋದು, ಏನು ಕತೆ ಅಂತ. ಆಬ್ವಿಯಸ್ಲಿ ಮಾನ್ಸೂನ್ ರೈಡ್ ಆದಮೇಲೆ ನೀವು ಚಾರ್ಮಾಡಿ ಮೇಲೆ ಹೋದರೆ ಬೆಟರು. ಚಾರ್ಮಾಡಿ ಮೇಲೆ ಹೋಗಿ ಡೌನು ಮೂಡುಬಿದ್ರೆ ಥ್ರೂ ಕನೆಕ್ಟ್ ಆಗ್ತೀರಾ ಅಂದ್ರೆ ಓಕೆ, ಇಲ್ಲ ಬೇಡ ಫಸ್ಟೇ ಕೊಟ್ಟಿಗಾರ ರೈಡ್ ತೊಗೋತೀನಿ, ವಾಪಸ್ ಬರ್ಬೇಕಾದ್ರೆ ಚಾರ್ಮಾಡಿ ಮೇಲೆ ಬರ್ತೀನಿ ಅಂದರೂ ಬರ್ಬೋದು. ಒಂದು 20 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಬಟ್ ಖಂಡಿತವಾಗ್ಲೂ ನೀವು ಚಾರ್ಮಾಡಿ ಆ ವ್ಯೂನ ಏನೋ ಎಂಜಾಯ್ ಮಾಡಿದೆ ಅಥವಾ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಜಸ್ಟ್ ಕುದುರೆಮುಖಗೆ ಹೋಗ್ಬಿಟ್ಟು
ಐ ವಿಲ್ ಲಿಂಕ್ ದ ವಿಡಿಯೋ ಇನ್ ದ ಐ ಬಟನ್ ಇಯರ್. ನಾವು ಮಾನ್ಸೂನ್ ರೈಡಲ್ಲಿ ಚಾರ್ಮಾಡಿ ಮಾಡಿದ್ದು. ಸೊ ಅವ್ರಿಗೆ ಉತ್ತರ, ನೀವೇನಾದರೂ ಕುದುರೆಮುಖ ಮೇಲೆ ಹೋಗ್ತೀರಾ ಅಂದರೆ ಚಾರ್ಮಾಡಿನೂ ಕವರ್ ಮಾಡ್ಕೊಂಬನ್ನಿ. ಆಮೇಲೆ ಕುದುರೆಮುಖ, ಸುಂಕಶಾಲೆ ಆ ಜಾಗಗಳೇ ಒಂದು ಬ್ಯೂಟಿಫುಲ್ಲು ಪ್ಲೇಸು. ಸೊ ಆದರೆ ರೋಡ್ ಅಷ್ಟು ಚೆನ್ನಾಗಿಲ್ಲ, ಅದೊಂದೇ ಬೇಜಾರು. ಬಾಳೆಹೊನ್ನೂರಿಂದ ಮುಂದಕ್ಕೆ ರೋಡ್ ತುಂಬ ಕೆಟ್ಟೋಗಿದೆ. ಸ್ವಲ್ಪ ಸ್ಟ್ರೈನ್ ಅನಿಸುತ್ತೆ, 30 ಕಿಲೋಮೀಟರ್ ಆದರೂ 3/4 ಗಂಟೆ ತೊಗೊಳುತ್ತೆ. ಬಟ್ ಮಾನ್ಸೂನಲ್ಲಿ ಎಂಜಾಯ್ ಮಾಡ್ತೀರಾ. ಒಳ್ಳೆ ADB ಇದ್ದರೆ ಮಜಾನೇ ಬೇರೆ. ಅಪ್ಪ ಬೆಟ್ಟನೇ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ಇವತ್ತು ನಾನು ಅಂದ್ಕೊಳ್ತಾ ಇದ್ದೆ ಬ್ಲೂ ಆರ್ಮರ್ ಬಂದುಬಿಟ್ಟು ಬೇರೆ ಯಾವುದೇ ಇಂಟರ್ಕಾಮ್ ಜೊತೆ ಕನೆಕ್ಟ್ ಆಗಲ್ಲ ಅಂತ. ಈ ನಮ್ಮ ಗ್ಯಾಂಗಲ್ಲಿ 3 ಜನದ ಹತ್ರ ಈಜಿಯಸ್ಟ್ ಇದೆ ಇಂಟರ್ಕಾಮು. ಅಂದರೆ ಅದೊಂದು ಕಮ್ಮಿ ಬಜೆಟ್ದು ಒಂದು ಇಂಟರ್ಕಾಮ್ ಈಜಿಯಸ್ಸು. ಬಟ್ ಸಾಂಗ್ ಕ್ಲಾರಿಟಿಗೆಲ್ಲ ಚೆನ್ನಾಗಿದೆ, ಬ್ಲೂಟೂತ್ ಥರ ಯೂಸ್ ಮಾಡ್ಬೋದು. ಆಮೇಲೆ ಹತ್ರದಲ್ಲಿ ಏನಾದರೂ ರೈಡ್ ಮಾಡ್ತಾ ಇದ್ದೀರಾ ಅಂದರೆ ಅವ್ರು ಹೇಳಿದ ಪ್ರಕಾರ ರೇಂಜ್ ತುಂಬ ಕಮ್ಮಿ ಇದೆ. ಸೊ ಹತ್ರದಲ್ಲೇ ಇದ್ದೀರಾ ಅಂದರೆ ಅವರು ಹೇಳಿರೋದು 800 ಮೀಟ್ರ್ ಕಂಪ್ನಿ ಈಜಿಯಸ್ಸು, ಬಟ್ 300 ಮೀಟ್ರಿಗೆಲ್ಲ ಕನೆಕ್ಟ್ ಆಗುತ್ತೆ. ಬಟ್ ನನಗೊಂದು ಅರ್ಥ ಆಗಿದ್ದು, ವೆನ್ ಯು ಕನೆಕ್ಟ್ ಬ್ಲೂ ಆರ್ಮರ್ ಅಂದರೆ ವೆನ್ ಯು ಕನೆಕ್ಟ್ 1 ಬ್ಲೂ ಆರ್ಮರ್ ವಿತ್ 1 ಈಜಿಯಸ್, ಒಂದೇ ಒಂದು ಆಗೋದು ಇದರಲ್ಲಿ. ಬ್ಲೂ ಆರ್ಮರ್ ಬೇರೆ ಕಂಪ್ನಿ ಜೊತೆ ಸಪೋರ್ಟ್ ಮಾಡಲ್ಲ, ಒಂದನ್ನು ಕನೆಕ್ಟ್ ಮಾಡ್ಬೋದು, ಯಾವುದಾದ್ರು ಒಂದನ್ನು. ಓಕೆ, ಒಂದನ್ನು ಕನೆಕ್ಟ್ ಆದಾಗ ಬ್ಲೂಟೂತ್ರು ಕನೆಕ್ಟ್ ಆಗುತ್ತೆ ಅದು. ಓಕೆ, ಯೂನಿವರ್ಸಲ್ ಅಂತ ಆಪ್ಷನ್ ಇದೆ ಇದರಲ್ಲಿ. ಬ್ಲೂ ಆರ್ಮರ್ ಆ್ಯಪ್ಗೆ ಹೋದರೆ ಆ್ಯಡ್ ಯೂನಿವರ್ಸಲ್ ಇಂಟರ್ಕಾಮ್ ಅಂತ ಕೊಟ್ಟರೆ ಯು ಕ್ಯಾನ್ ಕನೆಕ್ಟ್ 1 ಡಿವೈಸ್. ಬಟ್ ವಾಯ್ಸ್ ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ ಅಂದರೆ, ಲಾಸ್ಟ್ ಟೈಮ್ ನಾನು ಸೇನಾದು ಅದನ್ನೇ ನಮ್ಮ ಅನೂಪ್ ಅವ್ರದ್ದು ಸೇನಾ ಕನೆಕ್ಟ್ ಮಾಡಿದ್ದೆ ಇದಕ್ಕೆ. ವಾಯ್ಸ್ ಕ್ಲಾರಿಟಿ ಸಖತ್ ಕ್ಲಾಸಿಕ್ ಆಗಿದೆ. ವೆನ್ ಯು ಕಂಪೇರ್ ವಿತ್ ಬ್ಲೂ ಆರ್ಮರ್ ಟು ಬ್ಲೂ ಆರ್ಮರ್ ಕನೆಕ್ಷನ್ ಆಲ್ಸೋ. ನಾವು ಲಾಸ್ಟ್ ಟೈಮ್ ಗ್ರೂಪ್ ರೈಡ್ಗೆ ಹೋದಾಗ ಒಂಥರ ವಾಯ್ಸ್ ಇದಿತ್ತಲ್ಲ, ಅದೇನು ಗೊತ್ತಿಲ್ಲ ನನಗೆ. ಬೇರೆ ಕಂಪ್ನಿ ಜೊತೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಒಂದೇ ಒಂದ್ರ ಜೊತೆ. ಇನ್ನು ಗ್ರೂಪ್ಗೆ ಹೋದರೆ ಬಿಡಿ, ಇನ್ನೊಂದು ಚೂರು ಹಿಂಗೆ ಹೈವೇಲಿ ಹೋಗ್ತಿದ್ರೆ ಅಂದರೆ ಚಿಕ್ಕ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಬ್ಲೂ ಆರ್ಮರ್ ಟು ಬ್ಲೂ ಆರ್ಮರ್ ಅಂತ ಅಂದರೆ ಓಕೆ, ಪರವಾಗಿಲ್ಲ, ಒಂದು ರೇಂಜಿಗೆ ಕನೆಕ್ಟ್ ಆಗುತ್ತೆ. ವೆನ್ ಯು ಹ್ಯಾವ್ ಮಲ್ಟಿಪಲ್ ಪೀಪಲ್, ಒಂದು 5-6 ಜನ ಇದ್ದಾರೆ ಅಂದಾಗ ಆರಾಮಾಗಿ ಬ್ಲೂ ಆರ್ಮರ್ ಟು ಬ್ಲೂ ಆರ್ಮರು 20 ರೈಡರ್ಸ್ ಅವ್ರು ಹೇಳೋದು. ಬಟ್ ನಿಮ್ಗೆ ಒಂದು 6-7 ಜನ ರೈಡರ್ಸು ಒಂದು 500 ಮೀಟ್ರಲ್ಲಿ ಹೊಡಿತಿದ್ದೀರಾ ಅಂದರೆ ಡಿಸ್ಕನೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ. ಅಟ್ಲೀಸ್ಟ್ ಏನು ಪ್ರಾಬ್ಲಮ್ ಇಲ್ಲ, ನ್ಯಾವಿಗೇಷನ್ಗೆ ಅದಕ್ಕೆ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಆಮೇಲೆ ಘಾಟ್ ಸೆಕ್ಷನಲ್ಲಿ ನಾವು ಲೈನ್ ಬಿಟ್ಟಂತೂ ಹೋಗಲ್ವಲ್ಲ, ಒಟ್ಟಿಗೆ ಹೊಡಿತಾ ಇರ್ತೀವಿ ಗಾಡಿ. ಅದರಿಂದ ನನ್ನ ಸಜೆಷನ್, ನಿಮ್ಮ ಹತ್ರ ಬಜೆಟ್ ಇದ್ದರೆ ಯು ಗೋ ವಿತ್ ಬ್ಲೂ ಆರ್ಮರ್ ಓನ್ಲಿ, ಬಿಕಾಸ್ ಬ್ಲೂ ಆರ್ಮರ್ ತುಂಬ ಜನ ತೊಗೋತಾರೆ. ಇಲ್ಲ ನೀವು ಆದಷ್ಟು ನೀವು ಡ್ಯುವಲ್ ರೈಡ್ಸೇ ಮಾಡ್ತೀರಾ, ಇಬ್ಬಿಬ್ಬರೇ ರೈಡ್ ಮಾಡ್ತೀರಾ ಅಂದರೆ ಡಸಂಟ್ ಮ್ಯಾಟರ್. ಒಬ್ಬರ ಹತ್ರ ಬ್ಲೂ ಆರ್ಮರ್ ಇದ್ದರು, ಇನ್ನೊಬ್ಬರ ಹತ್ರ ಈಜಿಯಸ್ ಇದ್ರೂ ಆರಾಮಾಗಿ ಕನೆಕ್ಟ್. ಡಿಪೆಂಡ್ಸ್, ಯಾರ ಹತ್ರ ಬಜೆಟ್ ಇಲ್ಲ ಅವ್ರು ಈಜಿಯಸ್ಗೆ ಹೋಗ್ಬೋದು. ಬ್ಲೂ ಆರ್ಮರ್ ಹತ್ರ ಹೋದರೆ ಆರಾಮಾಗಿ ಅದೇ ವಾಯ್ಸ್ ಕ್ಲಾರಿಟಿ. ನಾನೀಗ ನಮ್ಮ ಫ್ರೆಂಡ್ ಹರೀಶ್ ಜೊತೆ ಕನೆಕ್ಟ್ ಆಗಿದೆ. ವಾಯ್ಸ್ ಕ್ಲಾರಿಟಿ ಈಜಿಯಸ್ದು ಮತ್ತು ಬ್ಲೂ ಆರ್ಮರ್ದು ವೆನ್ ಯು ಕನೆಕ್ಟ್ ವಿತ್ 1 ಡಿವೈಸು ತುಂಬ ಚೆನ್ನಾಗಿದೆ. ಸೊ ಇದೊಂದು ಇಷ್ಟು ವರ್ಡಿಕ್ಟು. ಸೊ ಅದಕ್ಕೆ ನಮ್ಮ ಮುಂದಿನ ಸ್ಟಾಪ್ ಬಂದುಬಿಟ್ಟು ಹಿರಿಸೇವೆ ಹತ್ರ ಒಂದು ಕ್ವಿಕ್ಕಾಗಿ ಲಂಚ್ ಮಾಡ್ಕೋತೀವಿ. ಇವತ್ತು ಡೆಫಿನೆಟ್ಲಿ ಏನೂ ಪ್ಲ್ಯಾನ್ ಇಲ್ಲ, ಆದರೆ ಒಂದು ಹಳೇಬೀಡಿಗೆ ಹೋಗ್ಬಿಟ್ಟು, ಯಾಕಂದರೆ 3 ದಿನ ರಜೆ ಇರೋದ್ರಿಂದ ಎಲ್ಲ ಕಡೆ ಟೂರಿಸ್ಟ್ ಜಾಸ್ತಿ ಇರ್ತಾರೆ, ಬೈಕರ್ಸ್ಗೆ ಅಷ್ಟು ಸೂಕ್ತ ಅಲ್ಲ. ಸೊ ನೋಡೋಣ. ನಮ್ದು ಆ್ಯಕ್ಚುಲಿ ಮಾವನೂರು ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಅದು ಮಾಡ್ತೀವಿ ಅಂತ ಅಂದರೆ ಯು ಹ್ಯಾವ್ ಟು ಕನೆಕ್ಟ್ ಇನ್ನೊಂದು ಬೇರೆ ರೂಟಲ್ಲಿ ಹೋಗಿ ನಾವು ವಾಪಸ್ಸು ಚಾರ್ಮಾಡಿ ಹೈವೇ ಕನೆಕ್ಟ್ ಆಗಬೇಕು. ಅಂದರೆ ಬೇಲೂರಿಂದ ಮುಂದಕ್ಕೆ ಕನೆಕ್ಟ್ ಆಗುತ್ತೆ ಅಂಥದ್ದು. ಇಲ್ಲಿ ಗ್ರೂಪಲ್ಲಿ ಕೆಲವ್ರ ಹತ್ರ ಹೋಲ್ಡರ್ ಇಲ್ಲ, ಆಮೇಲೆ ಕನೆಕ್ಷನ್ ಸ್ವಲ್ಪ ನ್ಯಾವಿಗೇಷನ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಅದರಿಂದ ಗೊತ್ತಿರೋ ರೂಟು ಆರಾಮಾಗಿ ಬೇಲೂರು ಹಳೇಬೀಡು ಮೇಲೆ ಸೀದಾ ಮಂಗಳೂರು ಚಾರ್ಮಾಡಿ ಇಳಿತೀವಿ. ನೋಡೀಗ ಮಂಜಿನೊಳಗೆ ಪಯಣ. ಯಾರೋ ಆ ಕಡೆಯಿಂದ ದಮ್ ಹೊಡಿತಾರಂಗಿದೆ ಗುರು. ಏನಿದು ಯಪ್ಪ, ಇಲ್ಲಿಂತಲ್ಲ ಬೆಂಗಳೂರಲ್ಲೂ ಬೆಳಗ್ಗೆ ಹೊತ್ತಲ್ಲಿ ಇದೇ ಸಿಚುವೇಶನ್ನು. ಒಳ್ಳೆ ಮಜಾ, ಸಖತ್ ಮಜಾ ಇದೆ ಅವತ್ತು ಗಾಡಿ ಓಡಿಸೋಕ್ಕೆ. ಇವತ್ತಂತೂ ಹೈವೇ ಪೂರ್ತಿ ಒಂದಷ್ಟು ಬೈಕರ್ ಸಿಕ್ಕಿದ್ರು, ಖುಷಿಯಾಯಿತು. ಅವ್ರು ಯಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ಸೈನ್ ಕೊಡ್ತಾರಲ್ಲ, ಅದೊಂಥರ ಬೈಕಿಂಗ್ ಬ್ರದರ್ ಮಜಾನೇ ಬೇರೆ. ಇನ್ನೊಂದು 8:30-9 ಗಂಟೆ ತನಕ ಹಿಂಗೆ ಇರುತ್ತೆ ಅನಿಸುತ್ತೆ, ಫುಲ್ಲು ಫಾಗಿ. ಒಂದು ಪಿಸ್ ಸ್ಟಾಪ್ ಕೊಡೋಣ. ದಾದ ಫಾಗ್
ನನ್ನ ತಮ್ಮ ಅವ್ರು F250 ಬಂದಿದ್ದಾರೆ ಫಸ್ಟ್ ಟೈಮು, ಅಂದರೆ ಲಾಂಗ್ ರೈಡ್ ಮಾಡಿದ್ದಾನೆ ಬಟ್ ಫುಲ್ ಲಗೇಜ್ ಸೆಟಪ್ಪು ಜಾಕೆಟೆಲ್ಲ ಹಾಕ್ಕೊಂಡು ಫಸ್ಟ್ ಟೈಮು. ಎಲ್ಲಿ ಉಮೇಶು? ನಾನು ಡಿಸ್ಕನೆಕ್ಟ್ ಮಾಡ್ಬಿಟ್ಟೆ, ಅದು ಸುಮ್ಮನೆ ಗ್ಯಾಪ್ ಆಗುತ್ತೆ ಮತ್ತೆ. ನಾನು ನಮ್ಮ ಹುಡುಗ ಅಂದ್ಕೊಂಡು ವಿಡಿಯೋ ಆನ್ ಮಾಡಿಕೊಂಡೆ. ಸ್ನೇಹಿತರೆ, ಎಕ್ಸ್ಪೋಜರ್ ಸ್ವಲ್ಪ ಜಾಸ್ತಿ ಆಗಿದೆ, ಕಮ್ಮಿ ಮಾಡಬೇಕು. ಸೊ ಐ ವಾಂಟೆಡ್ ಟು ಶೋ ಯು ಸಮಥಿಂಗ್. ನಮ್ಮ ಗಾಡಿ 80 ಹೋದರೆ ಹಿಮಾಲಯನ್ನು ಎಷ್ಟು ಕೊಡುತ್ತೆ ಮೈಲೇಜ್ ನೋಡಿ, 36-37 ಕೊಟ್ಟಿದೆ. ಸೊ ಇಟ್ ಮೀನ್ಸ್ ಎವ್ರಿ ಗಾಡಿ ನೀವು ಒಳ್ಳೆ RPM ಇಟ್ಟರೆ ಮೈಲೇಜ್ ತೆಗಿಬೋದು. ಬಟ್ ಇಷ್ಟು CC ಗಾಡಿ ತೊಗೊಂಡು ನೀವು ಈ ಸ್ಪೀಡಲ್ಲಿ ಹೋಗೋದು ತಪ್ಪಾಗುತ್ತೆ. ಸೊ ಆವ್ರೇಜ್ ಮೈಲೇಜ್ ಬಂದುಬಿಟ್ಟು 27 ಅಂದ್ಕೋಬೋದು. ಬಟ್ ಮೈಲೇಜ್ ತೆಗಿಲೇಬೇಕು, ಅರ್ಜೆಂಟ್ ಇಲ್ಲ. ತುಂಬ ಏನಾದರೂ ಫ್ಯೂಲ್ದು ಇದೆ, ಪ್ರಾಬ್ಲಮ್ ಇದೆ, ಮೈಲೇಜ್ ತೆಗಿಬೇಕು ಅಂದರೆ ಯು ಕ್ಯಾನ್. ಸ್ನೇಹಿತರೆ, ನಾನು ನಿಮಗೆ ಒಂದು 220F ತೋರಿಸ್ಬೇಕು ಗಾಡಿನ. ಹೆಂಗೆ ಮಾಡಿದಾರೆ ಗೊತ್ತಾ ಆಲ್ಟ್ರೇಷನ್ನು? ಐ ಥಿಂಕ್ ಅವರು ಬ್ಲಾಗರ್ ಅನಿಸುತ್ತೆ ನೋಡಿ. K021636 ಫುಲ್ ಸೆಟಪ್. ಸಿಂಪಲಾಗಿ ಒಂದು ತಿಂಡಿ ತಿನ್ಕೊಂಡು ಸ್ನೇಹಿತರೆ, ತುಂಬ ಕೆಟ್ಟದಾಗಿತ್ತು. ನೀವು ಯಾವತ್ತು ಈ ಟೋಲಲ್ಲಿ ತಿಂಡಿ ತಿನ್ನೋ ಸಾಹಸ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಹಳೇಬೀಡಿಗೆ ಹೋಗೋಣ ಅಂದ್ಕೊಂಡ್ವಿ, ಆಮೇಲೆ ಇವತ್ತು ಕ್ರೌಡ್ ನೋಡಿದ್ರೆ ನಾವು ಜಾಕೆಟೆಲ್ಲ ಇಳಿಸಿ ಹೋಗೋಷ್ಟು ಸೇಫ್ ಇಲ್ಲ. ಅದರಿಂದ ಸೀದಾ ಚಾರ್ಮಾಡಿಗೆ ಹೊಡಿತೀವಿ. ಏನು ಸೂಪರ್ ಬೈಕ್ಗಳು ಗುರು. ಅವ್ರ ದುಡ್ಡು ಅವ್ರ ಶೋಕಿ ನಮ್ಗೆ ಯಾಕೆ ಅಂತ ಅಂದ್ಕೋಬೋದು. ಬಟ್ ಇನ್ನೊಂದು ಕಡೆ ಅನಿಸುತ್ತೆ, ನಿಮ್ಮನ್ನು ನೋಡಿ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ. ಓಕೆ, ಯಾವುದೋ ಗಾಡಿಗಳು ತೊಗೋತಾರೆ. ತುಂಬ ಹೈಯರ್ CC ಸೆಗ್ಮೆಂಟ್ಗಳೆಲ್ಲ ಆಕ್ಸಿಡೆಂಟ್ಗಳಾಗೋದು ಜಸ್ಟ್ ಬಿಕಾಸ್ ಸೇಫ್ಟಿ ಗೇರ್ಸ್ ಇಂಪಾರ್ಟೆಂಟು. ಗಾಡಿಗೆ ಎಷ್ಟೆಲ್ಲ ಖರ್ಚು ಮಾಡ್ತೀವಿ, ಬಾಡಿ ಖರ್ಚು ಮಾಡೋಲ್ಲ. ಸೊ ಅದರಿಂದ ದಯವಿಟ್ಟು ಸೇಫ್ಟಿ ಗೇರ್ಸ್ ಹಾಕ್ಕೊಳ್ಳಿ. ಪ್ರತಿ ವಿಡಿಯೋಲ್ಲಿ ನಾನು ಇದನ್ನು ಹೇಳ್ತೀನಿ. ಈಗ ಸ್ನೇಹಿತರೆ, ನೆಕ್ಸ್ಟು ನಮ್ಮದು ಸ್ಟಾಪ್ ಬಂದುಬಿಟ್ಟು ಹಾಸನ್ನು, ಇಲ್ಲಾಂದರೆ ಚಾರ್ಮಾಡಿ ಹತ್ರ ಮುಂದಕ್ಕೆ. ಆದರೆ ಮಾವನೂರು ಮಲ್ಲೇಶ್ವರ ಅನಿಸುತ್ತೆ ಆ ಬೆಟ್ಟದ ಹೆಸರು. ಅಲ್ಲಿಗೆ ಹೋಗ್ತೀವಿ. ಬಟ್ ಆಲ್ರೆಡಿ ಫುಲ್ ಡ್ರೈ ಆಗಿಬಿಟ್ಟಿದೆ, ಐ ಡೋಂಟ್ ನೋ. ಆಮೇಲೆ ಇನ್ನೊಂದು ನಮಗೆ ಪ್ರಾಬ್ಲಮ್ ಏನಂದರೆ, ನಮ್ಮೂರು ಬಂದುಬಿಟ್ಟು ಚಾರ್ಮಾಡಿ ಇಳಿದಿದ ತಕ್ಷಣವೇ ಉಜಿರೆ ಹತ್ರನೇ ಬರುತ್ತೆ. ನಾವೀಗ ಹಿಂಗೋದ್ರೆ ಮಾವನೂರು ಬೆಟ್ಟ ಅಂದರೆ ಇಲ್ಲಿಂದ 40 ಕಿಲೋಮೀಟ್ರ್ ಹೋಗ್ಬೇಕು ಒಳಗಡೆಗೆ. ಸೊ ಹಂಗೋದ್ರೆ ವಾಪಸ್ ಕನೆಕ್ಟ್ ಆಗ್ಬೇಕಾದ್ರೆ ನಾವು ಇನ್ನೂ ಶಿರಾಡಿಯಿಂದ ಒಳಗಡೆ ಕನೆಕ್ಟ್ ಆಗ್ಬೇಕು. ಮತ್ತೆ ಒಬ್ಬರೇ ಇಬ್ಬರು ಆದರೆ ಓಕೆ. ಇಲ್ಲಿ ಸ್ವಲ್ಪ ಗ್ಯಾಂಗ್ ಜಾಸ್ತಿ ಇದೆ, ನಮ್ದು 8 ಬೈಕ್ಸ್ ಇದೆ. ಕೆಲವ್ರ ಹತ್ರ ಇಂಟರ್ಕಾಮ್ ಇಲ್ಲ. ಇನ್ನೂ ನೆಟ್ವರ್ಕ್ ಹೋದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ನಾವು ಹೋಗೋದು ಡೌಟು ಅಂತ ಅಂದ್ಕೊಂಡಿದ್ವಿ. ಸೋ ಫಾರ್ ಅಂತೂ ಮಾರ್ನಿಂಗ್ ರೈಡು ಸಕ್ಕತ್ತಾಗಿತ್ತು. ನೀವೇನಾದರೂ ದೂರ ಹೋಗೋಕ್ಕಾಗಲ್ಲ ಅಂದರೆ ಸ್ನೇಹಿತರೆ, ನಾನು ಹೇಳೋದು ನಿಮಗೇನೋ ಮಾರ್ನಿಂಗ್ ರೈಡ್ ಅಂದರೆ ತುಂಬ ಲಾಂಗ್ ಹೊಡೆಯೋಕ್ಕೆ ಏನಾದರೂ ಟೈಮ್ ಇಲ್ಲ ಅಂತ ಅಂದರೆ ನನ್ನ ಸಜೆಷನು ವಿಂಟರಲ್ಲಿ ಒಂದು ಸಲ ಒಂದು 5:30ಗೆ ಎದ್ಬಿಟ್ಟು ಒಂದು 7:30-8 ಗಂಟೆ ತನಕ ಆದರೂ ರೈಡ್ ಮಾಡಿ. ಒಂದು ಬ್ರೇಕ್ಫಾಸ್ಟ್ ರೈಡು ಏನು ಸಕ್ಕತ್ತಾಗಿತ್ತು ಅಂದರೆ ವೆದರು. ಅಂದರೆ ಕೆಲವು ರೀಲ್ಸಲ್ಲೆಲ್ಲ ಹಾಕ್ತಾರಲ್ಲ, ಬೆಂಗಳೂರಲ್ಲಿ ಹಿಂಗೆ ಮಂಜಿನೊಳಗೆ ಪಯಣ ಅಂತಲ್ಲ, ಅದೆಲ್ಲ ಸುಮ್ಮನಲ್ಲ, ನಿಜವಾಗ್ಲೂ ಅಷ್ಟೇ ಕ್ರೇಜಿಯಾಗಿತ್ತು. ನಾವು ಮನೇಲಿ ಕೂತ್ಕೊಂಡು ನೋಡೋದಕ್ಕೂ ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಖಂಡಿತವಾಗ್ಲೂ ಬೈಕರ್ಸ್ ಡಸಂಟ್ ಮ್ಯಾಟರ್ ಯಾವ ಬೈಕ್ ನಿಮ್ಮ ಹತ್ರ ಇದೆ ಅಂತ, ಒಂದು ಸ್ಯಾಟರ್ಡೆ ವೀಕೆಂಡು ಅಥವಾ ಸಂಡೇ ವಿಂಟರಲ್ಲಿ ಈ ಟೈಮಲ್ಲಿ ಇನ್ನೊಂದು 20 ದಿನದಲ್ಲಿ ಮುಗಿದೋಗುತ್ತೆ. ಇನ್ನೇನು ಶಿವರಾತ್ರಿ ಬಂದು ಮುಗೀತು. ಬನ್ನಿ, ಆಚೆ ಬನ್ನಿ, ವಿಂಟರಲ್ಲಿ ಆ ಮಂಜಿನೊಳಗೆ ಪೈದು ರೈಡ್ ಮಾಡಿ. ಆ ಎಕ್ಸ್ಪೀರಿಯೆನ್ಸ್ ಒಂಥರ ಮಜಾ. ನನಗೊಂದು ಭಾಳ ಖುಷಿ ಆಯಿತು. ನಮ್ಮ ಪಕ್ಕದಲ್ಲಿ ಒಂದು Z900 ಬರ್ತಾಯಿದೆ. Z900 ಸುಜುಕಿ ಇಲ್ಲ ಹೊಡಿತಾ ಇದ್ದಾರೆ. ಈ ಥರ ರೈಡರ್ಸ್ ಅಂದರೆ ಒಂಥರ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಕೆಲವರು ಅದೇನು ಚಪ್ಪಲಿ ಶೋಕಿನ ಗೊತ್ತಿಲ್ಲ, ಮಾಮೂಲಿ ಕ್ರಾಕ್ಸ್ ಚಪ್ಪಲಿ ನೈಟ್ ಪ್ಯಾಂಟು. ಏನು ಸೌಂಡ್ ಗುರು. ಮತ್ತೆ ಆರಾಮ ಸ್ನೇಹಿತರೆ, ನಂದು ಹೆಲ್ಮೆಟ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇದು ನಂದು LS2 592 ಹೆಲ್ಮೆಟು. ಬಟ್ ಜಸ್ಟ್ ಉಡ್ ಬಿಚ್ಚಿಬಿಟ್ಟಿದ್ದೀನಿ. ಇದ್ರದ್ದು ಒಂದು ಅಡ್ವಾಂಟೇಜ್ ಇದೇನೆ, ನೀವೇನಾದರೂ ಸಮ್ಮರಲ್ಲಿ ಹೊಡಿತಾ ಇದ್ದಾರೆ ಅಂದರೆ ಹಾಕೋಬೋದು. ಉಡ್ ಬಿಚ್ಚೋಕ್ಕೂ ಈಸಿ, ಒಂದೇ ಒಂದು ಅಲೆನ್ ಕೀ ಬೋಲ್ಟಲ್ಲಿ ಬಿಚ್ಚೋದು ಅಷ್ಟೇ. ಸೊ
ತುಂಬ ಯೂಸ್ ಆಗುತ್ತೆ. ಈಗ ನೋಡಿ ವಿಂಟರ್ ಇರೋದ್ರಿಂದ ವಿಸಿಬಿಲಿಟಿ ಚೆನ್ನಾಗಿ ಇಲ್ಲಿ ಫುಲ್ಲು ನಂಗೆ ಕಂಪ್ಲೀಟ್ ವಿಸಿಬಿಲಿಟಿ ಇದೆ. ಈಗ ನೀವು ADV ಹೆಲ್ಮೆಟ್ಸ್ ತೊಗೊಂಡ್ರೆ ಖಂಡಿತವಾಗ್ಲೂ ಫಸ್ಟು ಚೆಕ್ ಮಾಡಬೇಕಾಗಿರೋದು ವುಡ್ ಬಿಚ್ಬೋದಾ ಅಥವಾ ಫಿಟ್ಟು, ಅಂದರೆ ಅದು ಸ್ಟಾಕಲ್ಲಿ ಬಿಚ್ಚೋಕ್ಕೆ ಆಗಲ್ವ, ಹಂಗೆ ಫಿಟ್ಟು ಕಂಪ್ಲೀಟಾಗಿ ಫಿಟ್ಟಿಂಗಲ್ಲಿ ಕೂತಿರುತ್ತೋ ಅಂತ. ನಾನು ಸಜೆಸ್ಟ್ ಮಾಡೋದು ಯಾವತ್ತೂ ರಿಮೂವಬಲ್ ವುಡ್ಡು ಅಥವಾ ಏನು ಹೇಳ್ತಾರೆ ಅದು ಕ್ಯಾಪ್ ಬರುವಂಥದ್ದು ತೊಗೊಳ್ಳಿ. ಜಸ್ಟ್ ಬಿಕಾಸ್ ನಿಮ್ಗೇನೋ ವಾವಲ್ ಆಗ್ತಿದೆ ತುಂಬ ಹೈವೇಸ್ ಇಲ್ಲಿ ಅಂದಾಗ ಬಿಚ್ಚಿಡ್ಬೋದು ಬ್ಯಾಗಲ್ಲಿ. ಅಟ್ಲೀಸ್ಟು ಒಂದೊಂದು ಬೋಲ್ಟ್ ಸಿಸ್ಟಮ್ ಕೊಟ್ಟಿರ್ತಾನೆ, ಬಿಚ್ಚಿಟ್ರಾಯ್ತು. ಈಗ ನಾನು ನೆಕ್ಸ್ಟು ಸಮ್ಮರ್ ಬರೋ ತನಕ ಅದನ್ನು ಯೂಸ್ ಮಾಡಲ್ಲ, ಯಾಕಂದರೆ ನನ್ನ ವಿಸಿಬಿಲಿಟಿ ಚೆನ್ನಾಗಿದೆ. ಆಮೇಲೆ ಮೇನು ನನಗೆ ಈ ಥರ ಮಾಡೋಕ್ಕೆ ಕಾರಣ, ವುಡ್ ಬಿಚ್ಚೋಕ್ಕೆ ಕಾರಣ ಬಂದ್ಬಿಟ್ಟು ನಂದು ಟಾಪ್ ಬಾಕ್ಸ್ ಒಳಗಡೆ ಅಷ್ಟು ಅದೊಂದು ಹೆಲ್ಮೆಟ್ ಫುಲ್ ಇಟ್ಬಿಟ್ರೆ ಅದ್ರ ಜೊತೆ ಒಂದು ಜಾಕೆಟ್ ಇಡ್ಬೋದು ಅಷ್ಟೇ. ಆಮೇಲೆ ಏನೂ ಸ್ಪೇಸೇ ಇಲ್ಲ. ಬಟ್ ಇದು ವುಡ್ ತೆಗೆದುಬಿಟ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಐಟಮ್ಗಳು ಜಾಸ್ತಿ ಹಾಕೋಬೋದು. ಆಮೇಲೆ ವಿಸಿಬಿಲಿಟಿನೂ ಅಷ್ಟೇ ಕಂಪ್ಲೀಟ್ ವಿಸಿಬಿಲಿಟಿ ಇದೆ. ಈಗ ಸ್ವಲ್ಪ ಜಾಸ್ತಿ ವಿಸಿಬಿಲಿಟಿ ಸಿಕ್ತಂಗೆ ಅನಿಸ್ತಾ ಇದೆ. ಸೊ ಅದರಿಂದ ಸ್ನೇಹಿತರೆ ಪೆಟ್ರೋಲ್ ಹಾಕ್ಸೋಣ ಅಂತ ನಿಲ್ಲಿಸಿದ್ವಿ. MRPL ಕಂಡ ತಕ್ಷಣ ನಿಲ್ಲಿಸ್ಬೇಕು ಅನಿಸುತ್ತೆ. ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ನಾನು ಜಿಯೋ BP ಮಾಡ್ತೀನಿ, ಅದು ಬಿಟ್ಟರೆ MRPL. ಆಮೇಲೆ ಏನೂ ಸಿಕ್ಕಿಲ್ಲ ಅಂದರೆ ನಯಾರ, ಆಮೇಲೆ ಇಂಡಿಯನು, ಲಾಸ್ಟು ಭಾರತ್. ಸೊ ನನ್ನ ಜೊತೆ ವಿಸ್ಟ್ರೋಮ್ SX 250 ಅರವಿಂದ್ ಅನ್ನೋರು ಜಾಯ್ನ್ ಆಗಿದ್ದಾರೆ ಈ ಸಲ. ಫಸ್ಟ್ ರೈಡು ನಮ್ಮ ಊರಿಗೆ ಅವರು, ಫಸ್ಟ್ ಲಾಂಗ್ ರೈಡ್ ಆ್ಯಕ್ಚುಲಿ ಗಾಡಿ ತೊಗೊಂಡ್ಮೇಲೆ. ಈ ಗಾಡಿದು ಕಂಪ್ಲೀಟ್ ರಿವ್ಯೂ ನಮ್ಮ ಪೇಜಲ್ಲಿದೆ, ಇಲ್ಲಿ ಐ ಬಟನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇಲ್ಲಿಂದ ನಾವು ನೆಕ್ಸ್ಟು ಹೋಪ್ಫುಲಿ ಹಾಸನದಲ್ಲಿ ಒಂದು ಸ್ಟಾಪ್ ಕೊಟ್ಟು ಸೀದಾ ಚಾರ್ಮಾಡಿ ಇಳಿಯೋದು. ಟಾಪ್ ಬಾಕ್ಸ್ ಸಖತ್ ಖುಷಿ ಆಯ್ತು ಗುರು ನನಗೆ. ಫೈಬರ್ ಟಾಪ್ ಬಾಕ್ಸ್ ಇದ್ರದ್ದು ಏನು ಮೇನ್ ಡಿಫ್ರೆನ್ಸ್ ಅನಿಸಿದೆ ಅಂದರೆ, ಒಂದು ಆಬ್ವಿಯಸ್ಲಿ ಲಗೇಜ್ ಜಾಸ್ತಿ ಇಡ್ಬೋದು. ಸೆಕೆಂಡ್ ಬಂದ್ಬಿಟ್ಟು ಇದರಲ್ಲಿ ಸೌಂಡ್ ಒಂದು ಚೂರು ಇಲ್ಲ, ಫುಲ್ ನಿಲ್ಲು, ಚೂರು ವೈಬ್ರೇಷನ್ ಸೌಂಡ್ ಏನೂ ಇಲ್ಲ. ಸೊ ಅದೊಂದು ಖುಷಿ. ಇಲ್ಲಿಂದ ಓಡೋಣ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಅಲ್ಲಿಗೆ ಹೋಗೋಕ್ಕೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವಿಂಡ್ ಮಿಲ್ ಫ್ಯಾನ್ಗಳು. ಸೊ ಅಲ್ಲೊಂದು ಟೆಂಪಲ್ ಇದೆ ಅಲ್ಲಿಗೆ ಹೋಗೋಕ್ಕೆ, ಬಟ್ ನಾವು ಹೋಗ್ತಾ ಇಲ್ಲ. ಜಸ್ಟ್ ಬಿಕಾಸ್ ಈ ಕಡೆಯಿಂದ ಯಾವುದು ರೂಟ್ ಇಲ್ಲ. ಇವೊಂದು ನನ್ನ ಲೋಕಲ್ ಅವರಷ್ಟು ಗೊತ್ತಿಲ್ಲ, ಬಟ್ ಮ್ಯಾಪ್ ಪ್ರಕಾರ ಇಲ್ಲಿ ರೂಟ್ ಇಲ್ಲ. ಚನ್ನರಾಯಪಟ್ಟಣ ಇಲ್ಲಾಂದರೆ ಶಿರಾಡಿ ಮೇಲೆ ವಾಪಸ್ ಬರಬೇಕು. ಶಿರಾಡಿ ಅಂದರೆ ಶಿರಾಡಿ ಘಾಟ್ಗಲ್ಲ, ಆ ಹೈವೇಗಾಗಿ ವಾಪಸ್ಸು ನಾವು ಉಜಿರೆ ಕನೆಕ್ಟ್ ಆಗಬೇಕು. ಸ್ವಲ್ಪ ಲಾಂಗ್ ಆಗುತ್ತದು. ಓ ಅಲ್ಲಿ ಹೋಗೋಣ, ಮುಂದೆ ನಿಲ್ಲಿಸ್ತೀನಿ, ಲೈನಾಗಿ ತೆಗೀರಿ. ಉಮೇಶ್ ಅವ್ರು ಬರ್ತಾ ಸಾಕಾ? ಸ್ಪಾಟಲ್ಲಿ, ಇದೇ ಸ್ಪಾಟಲ್ಲಿ ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದಾಗ ಹೆಂಗಿತ್ತು, ಈಗ ನೋಡಿ ಫುಲ್ಲು ಡ್ರೈ. ಯಾರೋ ಕೆತ್ತದಂಗೆ ಇದೆಯಲ್ಲ ಗುರು. ಈ ಪ್ರಕೃತಿ ನಮ್ಗೆ ಏನು ಹೇಳ್ಕೊಡುತ್ತೆ ಸ್ನೇಹಿತರೆ, ಎಲ್ಲರಿಗೂ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಯಾರ್ಯಾರು ತುಂಬ ದಿನ ಒಳ್ಳೆ ಟೈಮಲ್ಲಿ ಇದ್ದಾರೆ ಅವ್ರಿಗೆ ಕೆಟ್ಟ ಟೈಮ್ ಬಂದೇ ಬರುತ್ತೆ. ಲೈಫಲ್ಲಿ ಮೇಲೆ ಕೆಳಗೆ ಆಗ್ತಾನೆ ಇರುತ್ತೆ. ಕತ್ಲಾದ್ಮೇಲೆ ಬೆಳಕಾಗುತ್ತೆ, ಬೆಳಕಾದ್ಮೇಲೆ ಕತ್ಲೆ ಆಗುತ್ತೆ. ತುಂಬ ಬೆಳೆದ್ವಿ ಅಂತ ಏನೋ ಅಹಂಕಾರ ಪಡಬಾರ್ದು, ತುಂಬ ಬಿದ್ದಿದ್ದೀವಿ ಅಂತ ಬೇಜಾರು ಮಾಡ್ಕೊಂಡು ಕೂರಬಾರ್ದು. ಜೀವನದಲ್ಲಿ ಪ್ರಕೃತಿ ಥರನೇ ನೋಡಿ, ಆಟಮ್ಮು, ಈಗ ಚಳಿಗಾಲ ಬಂತು, ಎಲ್ಲ ಉದುರುತ್ತೆ. ಈ ಕಷ್ಟ ಎಷ್ಟು ದಿನ ಇರುತ್ತೆ, ಮತ್ತೆ ಮಳೆಗಾಲ ಬರುತ್ತೆ, ಮತ್ತೆ ಚಿಗುರುತ್ತೆ, ಮತ್ತೆ ಅದಾದಮೇಲೆ ಮತ್ತೆ ಇದಾಗುತ್ತೆ. ಸೊ ಪ್ರತಿಯೊಂದು ಅದೇ ಥರನೇ. ಸೊ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್.